ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, RRBಯಲ್ಲಿ ಕಲಿಯಿರುವಂತಹ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಒಂದು ಶಾರ್ಟ್ ನೋಟಿಸ್ ಬಿಟ್ಟಿರ್ತಾರೆ. ಇನ್ನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗತ್ತೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ಟೋಟಲಾಗಿ 11,000 ಅಧಿಕ ಹುದ್ದೆಗಳು ಅಧಿಕ ಹುದ್ದೆಗಳು ಕಾಲ್ಫಾರ್ ಮಾಡ್ತಾರೆ. ನಿಮ್ಗೆ ಒಂದೇ ದಿನತಿ ಅಪ್ಲಿಕೇಶನ್ನರು ಆ ನೋಟಿಸ್ ಒಳಗೆ ಏನು ಮಾಹಿತಿ ಇಲ್ಲ. ಕೇವಲ ಎಷ್ಟೈತಿ ನಿಮ್ಗೆ ಏಜ್ ಕೊಟ್ಟಿರ್ತಿರ್ತಾರೆ, ಕೇವಲ ಮತ್ತು ಸ್ಯಾಲ್ರಿ ಮಾತ್ರ ಅಟ್ಟ ತಿಳಿಸ್ಕೊಟ್ಟಿರ್ತಾರೆ. ಆ ನೋಟಿಸ್ ಒಳಗೆ ಬೇಕಾಗಿತ್ತು. ಆ ನೋಟಿಸ್ ಏನೈತಿ ಅದನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಈ ವಿಡಿಯೋದಾಗ ಏನೈತಿ ಒಟ್ಟು ಓವರಾಲ್ ಅಂತ ತಿಳಿಸ್ಕೊಟ್ಬಿಡ್ತೀನಿ. ನೀವು ಒಂದೇ ದಿನತಿ ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರಬೇಕು, ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿತ್ತಂದರೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇದ್ರ ಜೊತೆಗೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಮತ್ತು ಏಜ್ ಎಷ್ಟು ಇದ್ದಿರ್ತೈತಿ, ಇದ್ರ ಜೊತೆಗೆ ಏನೈತಿ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿದ್ದಿರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿದ್ದಿರ್ತೈತಿ, ಒಟ್ಟು ಏನೈತಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಳ್ತಾ ಹೋಗೋಣ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಮೇನಾಗಿ ಬಂದುಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ ಗೌರ್ಮೆಂಟದ ನೋಟಿಫಿಕೇಶನ್ ಆತಂದ್ರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೋ. ಸೊ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ತಿಳಿಸ್ಕೊತ ಹೋಗೋಣ ಇದ್ರ ಬಗ್ಗೆ ಏನೇನು ಮಾಹಿತಿ ಅಂತ ಹೇಳ್ತೇಳಿ. ಇಲ್ಲಿ ನೋಡಿರಿ, ಒಂದೇದ ಟೋಟಲಾಗಿ ಎಷ್ಟು ವೇಕೆನ್ಸಿ, ಟೋಟಲಾಗಿ 11,127 ವೇಕೆನ್ಸಿ, ಟೋಟಲಾಗಿ 11,127 ವೇಕೆನ್ಸಿ. ನಿಮಗೆ ಏನೈತಿ ಎಲ್ಲರೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಇಷ್ಟು ಕಾಲ್ಫಾರ್ ಮಾಡಿಲ್ಲ ವೇಕೆನ್ಸಿ ALP ಒಳಗೆ. ಟೋಟಲಾಗಿ 9,000 ಸಮಥಿಂಗ್ ಇದ್ದು ಲಾಸ್ಟ್ ಇಯರ್. ಈ ಸಲ ಏನು ಮಾಡ್ಯಾರ 11,000 ಅಧಿಕ ವೇಕೆನ್ಸಿ, ಟೋಟಲಾಗಿ 11,127 ವೇಕೆನ್ಸಿ ಅದಾವೆ. ಎಲ್ಲರೂ ಕೂಡ ನಿಮ್ಗೆ ಒಂದೇ ನಿಂತಿ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೈತಿ ಈಗಿಂದ್ರೆ ಏನೈತಿ ಪ್ರಿಪ್ರೇಷನ್ ಮಾಡೋಕೆ ನಿಮ್ಗೆ ಈಸಿ ಆಕೈತಿ. ಮತ್ತು ನೋಟಿಸ್ ಯಾಕೆ ಬಂದೈತೆ ಅಂದ್ರೆ ನೋಡಿರಿ, ನೋಟಿಸ್ ಯಾಕೆ ಬಂದೈತಿ 16 ಮಾರ್ಚ್ 2026 ಅಂದ್ರೆ ಇದೇ ತಿಂಗಳು ನೋಟಿಸ್ ಬಂದಿರ್ತೈತಿ. ನಾನೇ ವಿಡಿಯೋ ಮಾಡಿದ್ದಿಲ್ಲ, ಇವತ್ತು ವಿಡಿಯೋ ಮಾಡತ್ತನ. ಟೋಟಲ್ ಇಲ್ಲಿ ನೋಡಿರಿ 16 ಮಾರ್ಚ್ 2026 ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಮತ್ತು ಮೇನಾಗಿ ಬಂದುಬಿಟ್ಟು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗೈತಿ ಇಲ್ಲಿ ನೋಡಿರಿ, 15 ಮೇ 2026, 15 ಮೇ 2026. ಇದು ಯಾವ ತಿಂಗಳ? ಇದು ಮಾರ್ಚ್ ತಿಂಗಳ, ಏಪ್ರಿಲ್ ತಿಂಗಳ, ಮೇ ತಿಂಗಳ, 2 ತಿಂಗಳು ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಲಾಸ್ಟ್ 14 ಜೂನ್ 2026. ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟೋಟಲಿಗೆ ನಿಮಗೆ 3 ತಿಂಗಳು ಟೈಮ್ ಸಿಕ್ತು. 3 ತಿಂಗಳು ಆದ ಬಳಿಕ ಮತ್ತೊಂದು 2 ತಿಂಗಳು ನಿಮ್ಗೆ ಟೈಮ್ ಸಿಗ್ತೈತಿ. ಯಾಕಂದ್ರೆ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ಯಾರ ಅಂದ್ರೆ ಮತ್ತೊಂದು 2 ತಿಂಗಳು, ಟೋಟಲಾಗಿ 5 ರಿಂದ 6 ತಿಂಗಳು ನಿಮ್ಗೆ ಟೈಮ್ ಸಿಗ್ತಿರ್ತೈತಿ. ಸೊ ಅದಕ್ಕಾಗಿ ನಿಮ್ಗೆ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆ ಎಕ್ಸಾಮ್ ಪ್ಯಾಟರ್ನ್ ತಿಳಿಸ್ಕೊಡ್ತೀನಿ. ಈಗಿಂತ ಪ್ರಿಪ್ರೇಷನ್ ಮಾಡಿರಿ, ಈಗಿಂತ ಏನೈತಿ ಪ್ರಿಪ್ರೇಷನ್ ಮಾಡಿರಿ. ಲಾಸ್ಟ್ ಇಯರ್ ಕೂಡ ಹಲವಾರು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ಫೈನಲ್ ಮೆರಿಟ್ ಒಳಗೆ ಏನೈತಿ ಎಲೆಕ್ಟ್ ಆಗದೇ ಇರೋರು ಕೂಡ ಇದ್ದಿರ್ತಾರೆ. ಈಗಿಂತ ಏನೈತಿ ಅಂಥ ವಿದ್ಯಾರ್ಥಿ ಎಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡಿರಿ. ಇಲ್ಲಿ ನೋಡಿರಿ, ವಯಸ್ಸು ಬಂದ್ಬಿಟ್ಟು 18 ರಿಂದ 30 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಗೆ ಏಜ್ ರಿಲೇಷನ್ ಕೂಡ ಕೊಟ್ಟಿರ್ತಾರೆ. ಈಗ SC ST ವರ್ಗದ ಅಭ್ಯರ್ಥಿಗಳು ಇದ್ರೆ ಅಂದರೆ 5 ವರ್ಷ, ನೀವು ಅಂದ್ರೆ 35 ವರ್ಷ ಅರ್ಜಿಯನ್ನು ಸಲ್ಲಿಸ್ಬೋದು. OBC ಅವ್ರು ಇದ್ದರೆ 3 ವರ್ಷ, ನಿಮ್ಗೆ 33 ವಯಸ್ಸು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದ್ರ ಜೊತೆಗೆ ಸೆಲೆಕ್ಷನ್ ಪ್ರೋಸೆಸ್ ಮೇನಾಗಿ ಇದನ್ನು ತಿಳ್ಕೊರಿ. ಯಾಕಂದರೆ ಪ್ರತಿಯೊಂದು ಏನೈತಿ ಜಾಬ್ಸ್ ನೋಟಿಫಿಕೇಶನ್ ಬರ್ತಂದ್ರೆ ಮೊದಲು ಸೆಲೆಕ್ಷನ್ ಪ್ರೊಸೆಸ್ ತಿಳ್ಕೊಬೇಕು ನೀವು, ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂಥೇಳಿ. ಇಲ್ಲಿ ನೋಡ್ರಿ, ಒಂದೇದ CBT 1 ಇದ್ದಿರ್ತೈತಿ. ಒಂದೇದ CBT 1 ಎಕ್ಸಾಮ್ ಇದ್ದಿರ್ತೈತಿ. ಒಂದೇ ಎಕ್ಸಾಮ್ದ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅದಾವೆ. ಅಷ್ಟು ತೆಗೆದುಕೊಂಡ್ರೆ ನೀವು ಐತಿ ಒಂದೇ ಎಕ್ಸಾಮ್ ಕ್ವಾಲಿಫೈ ಹಾಕಿರಿ. ಒಂದೇ ಎಕ್ಸಾಮ್ ಕ್ವಾಲಿಫೈ ಆದ್ರೆ ನಿಮಗೆ CBT 2 ಇದ್ದಿರ್ತೈತಿ. ಒಂದೇದ CBT 1 ಎಕ್ಸಾಮ್ ಇದ್ದಿರ್ತೈತಿ. CBT 1 ಎಕ್ಸಾಮ್ ಕ್ವಾಲಿಫೈ ಆಗಿದೆ ಅಂದ್ರೆ CBT 2 ಎಕ್ಸಾಮ್ ಇದ್ದಿರ್ತೈತಿ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ. ಲಾಸ್ಟ್ ಏನೈತಿ ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ. ಮತ್ತು CBT 1 ಎಕ್ಸಾಮ್ದು ತಿಳಿಸ್ಕೊಟ್ಟದ್ದು ನೋಡ್ರಿ. ಈಗ ಟೋಟಲಾಗಿ ಇದ್ರೊಳಗೆ ಎಷ್ಟು ಅಂದರೆ 75 ಕ್ವಶನ, ಟೋಟಲಾಗಿ 75 ಕ್ವಶನ, 75 ಮಾರ್ಕ್ಸ್, 75 ಕ್ವಶನ, 75 ಮಾರ್ಕ್ಸ್. 1 ಅವರ್ ನಿಮಗೆ ಟೈಮಿಂಗ, 75 ಕ್ವಶನ, 75 ಮಾರ್ಕ್ಸ್, 1 ಗಂಟೆ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ. 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇದ್ದಿರ್ತೈತಿ. ಈಗ ನಿಮ್ಮದು ಏನಂದ್ರೆ ಈಗ ಒಂದು ರೈಟ್ ಆನ್ಸರ್ ಮಾಡಿರ್ತೀರಿ, ಅದರ ತೆಳಗೆ 3 ರಾಂಗ್ ಮಾಡಿದ್ರಿ ಅಂದ್ರೆ ಈಗ ರೈಟ್ ಆಗಿದ್ದ ಆನ್ಸರ್ ಏನೈತಿ ಅದು ಕೂಡ ರಾಂಗ್ ಆಕೈತಿ. ಈ ರೀತಿಯಾಗಿ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಸೊ ಇದ್ರ ಜೊತೆಗೆ ಏನೈತಿ ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ ಬರ್ತಾವಂದ್ರೆ ಮ್ಯಾಥ್ಸ್, ರೀಸನಿಂಗ್, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್, ಇವು ಸಬ್ಜೆಕ್ಟ್ ಮೇಲೆ ನಿಮ್ಗೆ ಕ್ವಶನ್ ಬರ್ತಿರ್ತಾವೆ. ಇದು ಒಂದೇದಾಯ್ತು CBT 1. ಮತ್ತು CBT 2 ಇದರೊಳಗೆ ಪಾರ್ಟ್ 1 ಬರ್ತೈತಿ, ಪಾರ್ಟ್ 2 ಬರ್ತೈತಿ, 2 ಬರ್ತಾವೆ. ಮತ್ತು CBT ಒಳಗನೆ ಪಾರ್ಟ್ 1 ಟೋಟಲಾಗಿ 100 ಮಾರ್ಕ್ಸ್ ನಿಮಗೆ ಎಕ್ಸಾಮ್ ಇದ್ದಿರ್ತೈತಿ.
90 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ 100 ಮಾರ್ಕ್ಸಿಗೆ ಎಕ್ಸಾಮ 90 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಸೊ ಅದೇ ರೀತಿಗೆ ಪಾರ್ಟ್ ಬಿ ಇದಕ್ಕೆ 75 ಕ್ವಶನ 60 ನಿಮಿಷ ಟೈಮಿಂಗ 75 ಕ್ವಶನ 60 ನಿಮಿಷ ಟೈಮಿಂಗ. ಇದಕ್ಕೆ ಟೋಟಲಾಗಿ 2 ಗಂಟೆ 30 ನಿಮಿಷ ಟೈಮಿಂಗ ಟೋಟಲಾಗಿ 2 ಗಂಟೆ 30 ನಿಮಿಷ ಟೈಮಿಂಗ ಇದಾತು. ಮತ್ತು ಮೇನಾಗಿ ಬಂದುಬಿಟ್ಟು ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದರೆ ಇದಕ್ಕೆ ಒಂದನೇದ ITI ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ITI ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಡಿಪ್ಲೊಮಾ ಅಭ್ಯರ್ಥಿಗಳು ಇದ್ರೊಳಗೆ ಏನೈತಿ ಮತ್ತು ಸಬ್ ಟ್ರೇಡ್ಗಳು ಬರ್ತಿರ್ತಾವ. ಟ್ರೇಡ್ ಓನ್ಲಿ ಏನೈತಿ ಅಸಿಸ್ಟೆಂಟ್ ಲೋಕೋ ಪೈಲೆಂಟ್ ಇದ್ರೊಳಗೆ ಏನೈತಿ ಮತ್ತು ಟ್ರೇಡ್ಗಳು ಬರ್ತಾವೆ. ನಿಮಗೆ ಡೀಟೇಲ್ ನೋಟಿಫಿಕೇಶನ್ ಬರ್ತಂದ್ರೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಅದು PDF ಆಗಲಿ ಅಂತ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗೋಣ. ಈಗ ಓನ್ಲಿ ಶಾರ್ಟ್ ನೋಟಿಸ್ ಒಳಗೆ ಅಷ್ಟೇ ಇದೆ. ಒಂದೇನೈತಿ ITI ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದ್ರ ಜೊತೆಗೆ ಡಿಪ್ಲೊಮಾ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ RRB ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಇದ್ರದ್ದು ಮಾಹಿತಿ ಇದ್ದಿರ್ತೈತಿ. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಇನ್ನೊಂದು ಏನಪ್ಪ ಅಂತಂದರೆ ಡೀಟೇಲ್ ನೋಟಿಫಿಕೇಶನ್ ಬರ್ತಂದ್ರೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಅದ್ರ ಜೊತೆಗೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಎರಡೂ ಮಾಹಿತಿಯನ್ನು ಕವರ್ ಮಾಡ್ತಾನೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಇಟ್ಕೋರಿ. ಯಾಕಂದರೆ ಗೌರ್ಮೆಂಟದ ನೋಟಿಫಿಕೇಶನ್ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಹಂಗೆ ಮೇನಾಗಿ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದ್ರೆ ಈಗೇನು ಶಾರ್ಟ್ ನೋಟಿಸ್ ಏನು ಬಂದಿರ್ತದೆ ಅದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತನು. ನಿಮ್ಗೆ ಒಂದೇದು ನೋಡ್ಕೊಳಕ್ಕೆ ಈಸಿ ಆಕೈತಿ. ಸೊ ಇದ್ರ ಜೊತೆಗೆ ಅಪ್ಲೈ ಲಿಂಕು ಹಾಕಿರ್ತನು. ಅಪ್ಲಿಕೇಶನ್ ಹಾಕೊಳ್ಳೋಕ್ಕೂ ಈಸಿ ಆಕೈತಿ. ಎರಡೂ ಯೂಸ್ ಹಾಕಿರ್ತಾವೆ. ಅದಕ್ಕಾಗಿ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗುತ್ತೆ ಬರ್ರಿ.